ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚೋಲಿಗರ್, ನವಜೀವನ್ ಫೌಂಡೇಶನ್ ವತಿಯಿಂದ ಇವತ್ತು ನಮ್ಮ ಎಲ್ಲರ ಸಲುವಾಗಿ ಒಂದು ಭಾಳ ವಿಶೇಷವಾದ ದಿನ. ಯಾಕಂದರೆ ಇವತ್ತು ನಾವು ಕುಡ್ಚಿ ಊರಲ್ಲಿ ದೇವರಾಜರ ಕಾಲನಿಯಲ್ಲಿ ಸಾಯಿಶ್ ಲೇಔಟ್ ಇದೆ. ಆ ಲೇಔಟ್ನಲ್ಲಿ ಒಂದು ಶ್ರೀ ಶಿರ್ಡಿ ಸಾಯಿಬಾಬಾ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ನೂತನ ಮಂದಿರ ಮತ್ತು ಕಳಸಾರೋಹಣ ಉದ್ಘಾಟನಾ ಸಮಾರಂಭವನ್ನು ಆಚರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಬಹಳಷ್ಟು ಜನ ಅತಿಥಿಗಳು ಮತ್ತು ಮುಖ್ಯ ಅತಿಥಿಗಳು ಬಂದಿದ್ದರು. ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಲ್ಮಠಜ್ಜಾರ್ ಕಿತ್ತೂರು, ಹಾಗೆ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ಕಾರಂಜಿ ಮಠ ಮತ್ತು ಶ್ರೀ ಅಡವೇಶ್ವರ ದೇವರು ಮತ್ತು ನೀಲಕಂಠ ಸ್ವಾಮಿಗಳು 3000 ಮಠ ಮತ್ತು ಶ್ರೀ ಶಿವಾನಂದ ಸ್ವಾಮಿಗಳು ಯಮಕನ್ಮಡಿ ಅವರು, ಇವರೆಲ್ಲರೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಹಾಗೆ ಅಧ್ಯಕ್ಷತೆ ಸ್ಥಾನವನ್ನು ನಮ್ಮ ತಂದೆಯವರು ಪೂಜ್ಯ ಶ್ರೀ ರುದ್ರಪ್ಪ ಮಲ್ಲಪ್ಪ ಚೋಲಿಗರ್ ಅವರು, ಮಾಜಿ ಸೈನಿಕರು, ಅವರು ವಹಿಸಿದರು. ಮತ್ತು ಹಾಗೆ ಮುಖ್ಯ ಅತಿಥಿಗಳಾಗಿ ಚಂದ್ರರಾಜ್ ಹಟ್ಟಿಹಳ್ಳಿ ಅವರು ಬಂದಿದ್ದರು, ಮತ್ತು ಅನಿಲ್ ಬೆಂಕೆ ಅವರು ಬಂದಿದ್ದರು, ಅಭಯ್ ಪಾಟೀಲ್ ಅವರು ಬಂದಿದ್ದರು. ಹೀಗೆ ಎಲ್ಲರೂ ಬಂದು ಮತ್ತು ಕುಡ್ಚಿ ದೇವರಾಜರಸ್ ಕಾಲನಿ, KHB ಕಾಲನಿ, ಅಲಾರ್ವಾಡ್, ಸಿಂಧೋಳಿ, ಹೀಗೆಲ್ಲ ಊರದವ್ರು ಎಲ್ಲರೂ ಭಕ್ತಾದಿಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ಒಂದು ಗ್ರ್ಯಾಂಡ್ ಕಾರ್ಯಕ್ರಮ ಆಗಿ ಮಾಡಿದರು. ಇವತ್ತು ಮಹಾಪ್ರಸಾದ ಕೂಡ ಇಟ್ಕೊಂಡಿದ್ವಿ. ತುಂಬ ಜನ ಬಂದು ಮಹಾಪ್ರಸಾದನೂ ತೊಗೊಂಡು ಮತ್ತು ನಮ್ಮ ಕಾರ್ಯಕ್ರಮ ಪೂಜೆ ಎಲ್ಲ ಭಾಳ ಒಳ್ಳೆಯ ರೀತಿಯಿಂದ ಆಯಿತು. ಅದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ನಮ್ಮೆಲ್ಲ ನವಜೀವನ್ ಫೌಂಡೇಶನ್ ಹುಡುಗರು ಎಲ್ಲರೂ ಕೂಡಿ ತುಂಬ ಇದು ಕಾರ್ಯಕ್ರಮವನ್ನು ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಬಂದಂಥ ಎಲ್ಲ ನಮ್ಮ ಫಂಕ್ಷನ್ಗೆ ಬಂದಂಥ ಎಲ್ಲ ಮಂದಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಫೋಟೋಗ್ರಾಫರ್ ಸೆಟ್ ಮಾಡ್ಕೊಂಡು ತೆಗೀರಿದೊಂದು ಅಪರೂಪದ ಫೋಟೋ ಮಿಲಿಟರಿ ಯೋಧರೊಂದಿಗೆ. ವೇಟ್ ಶಿರ್ಡಿ ಸಾಯಿಬಾಬಾ ಅವರ ಸ್ಥಾಪನೆಯನ್ನು ಕೈಗೊಂಡಿದ್ದೇವೆ. ಆಲ್ಮೋಸ್ಟ್ ಎಲ್ಲ ಮುಗೀತು. ಈಗ ಸ್ವಾಮಿಗಳು ಅದು ಇದ್ದಾರಲ್ಲ, ಅವ್ರನ್ನ ಡಾಕ್ಟರ್ ಸತೀಶ್ ಸರ್ ಅವರು ಗೌರವಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಕುಟುಂಬದ ಪರವಾಗಿ ಹೋಗ್ತಾ ಇದ್ದೇವೆ. ಮಂದಿರ ಸಾಯಿಬಾಬಾ ಧನ್ಯವಾದಗಳು ಸರ್. ಹಂಗೇನಿಲ್ರಿ. ಸ್ಮೈಲ್ ಇರ್ಬೇಕು. ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಸ್ಮೈಲ್ ಇರ್ಬೇಕು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸತೀಶ್ ಸರ್ ಪರವಾಗಿ.
ನಾವು ಕೆಲಸ ಮಾಡ್ತೀವಿ, ಅವ್ರು ಯಾವ್ದು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಆದರೆ ಸತೀಶ್ ಸರ್ ಅವರು ಒಂದೇ ಮಾತಲ್ಲಿ ನನ್ನ ಟೀಮ್, ನನ್ನ ಕುಟುಂಬ, ನನ್ನ ಪರಿವಾರ ಅಂತ ತಿಳ್ಕೊಂಡು ಎಲ್ಲ ಕಾರ್ಯಕರ್ತರಿಗೆ ಇಲ್ಲಿ ಕರೆದು ವೇದಿಕೆ ಮೇಲೆ ಸನ್ಮಾನ ಮಾಡಿದ್ರಾಗಿ ಎಲ್ಲರ ಪರವಾಗಿ ನಾನು ಸತೀಶ್ ಸರ್ಗೆ ಧನ್ಯವಾದ. ಗುಡಿಗಳನ್ನ ಕಟ್ಸುವಂತದ್ದು ಎಲ್ಲರಿಗೂ ಬರೆದಿರುದಿಲ್ಲ. ಚಂದ್ರಾಜನ್ ಅವ್ರು ಬೆಳಿಗ್ಗೆ ಒಂದು ಮಾತು ಹೇಳಿದ್ರು ಅಂತ ಹೇಳಿ, ದೇವರ ಬರೆದಿರ್ತಾನ ಯಾರ ಕೈಯಿಂದ ಗುಡಿಗಳಾಗಬೇಕು. ಹಾಗಾಗಿ ಚೌಳಿಗೆಯರ ಮಣಿತನದ ಹೆಸರು ಸೂರ್ಯ